ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪರಿಶ್ರಮ ಕಿಚನ್. ಈ ದಿನ ನಾನು ದಿಢೀರಂತ ಹಾಗೆ ಅಷ್ಟೇ ಸುಲಭವಾಗಿ ಅಷ್ಟೇ ರುಚಿಯಾಗಿ ಮಾಡುವಂತಹ ಬೇಳೆ ರಸಮ್ ಇಲ್ಲ ಟೊಮೆಟೊ ರಸಮನ್ನು ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಜಾಸ್ತಿ ಯಾವುದೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಡ, ಇರೋದ್ರಲ್ಲೇ ಮಾಡ್ಬೋದು. ಸಿಂಪಲ್ ಆಗಿದೆ ಅಂತ ಅನಿಸಿದ್ರೂ ಕೂಡ ರುಚಿಯಲ್ಲಂತೂ ಬಹಳನೇ ಅದ್ಭುತವಾಗಿರುತ್ತೆ. ಬಾಯಿ ರುಚಿ ಕೆಟ್ಟಾಗ, ಜ್ವರ ಬಂದಾಗೆಲ್ಲ ಈ ರಸಮನ್ನು ಮಾಡಿ ಊಟ ಮಾಡ್ಬೋದು. ಬನ್ನಿ ತಿಳಿಯೋಣ ಈ ರೆಸಿಪಿಯನ್ನು. ಇಲ್ಲಿ ನಾನು ಮೊದಲಿಗೆ ಒಂದು ದಪ್ಪತಳದ ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ. ಅಂದರೆ 2 ಟೊಮೆಟೊ ಬಳಸಿದ್ದೇನೆ. ಹಾಗೆ ಖಾರಕ್ಕೆ 4 ಹಸಿಮೆಣಸು, 1 ಚಮಚ ಆಗುವಷ್ಟು ತುರಿದಿರುವಂಥ ಶುಂಠಿ, ಒಂದು 8ರಿಂದ 10 ಜಜ್ಜಿರುವಂತಹ ಬೆಳ್ಳುಳ್ಳಿ, ಹಾಗೆ ಒಂದು 2 ಕಡ್ಡಿ ಕರಿಬೇವು, ಇವೆಲ್ಲವೂ ಮುಳುಗುವಷ್ಟು ನೀರನ್ನು ಹಾಕಿ ನಾನಿಲ್ಲಿ ಮುಂಚೆನೇ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ. ಅದರ ರಸವನ್ನು ಕೂಡ ಅದರೊಟ್ಟಿಗೆ ಹಾಕ್ತಾ ಇದ್ದೇನೆ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ. ಅದನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ಒಂದು 1/4 ಚಮಚ ಆಗುವಷ್ಟು ಅರಿಶಿನ, ಒಂದು ಅರ್ಧ ಚಮಚ ಆಗುವಷ್ಟು ಪೆಪ್ಪರ್ ಪುಡಿ ಅಂದರೆ ಮೆಣಸಿನ ಕಾಳಿನ ಪುಡಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ 1 ಚಮಚ ಆಗುವಷ್ಟು ಉಪ್ಪು, ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲವನ್ನು ಹಾಕ್ತಿದ್ದೇನೆ. ಇಲ್ಲಿ ಬೇಳೆ ಬೇಯಿಸಿದ ನೀರು ಒಂದು 2 ಕಪ್ ಆಗುವಷ್ಟು ಇತ್ತು, ಅದನ್ನು ಕೂಡ ಅದರೊಟ್ಟಿಗೆ ಹಾಕ್ತಾ ಇದ್ದೇನೆ. ನೀರಿನ ಹದವನ್ನು ನೋಡಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. 1 ಚಮಚ ಆಗುವಷ್ಟು ರಸಮ್ ಪುಡಿಯನ್ನು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದನ್ನು ಉಪ್ಪು ಹುಳಿ ಖಾರ ಎಲ್ಲ ಬೇಕಿದ್ದರೆ ಹಾಕ್ಕೊಳ್ಬೋದು. ನೀವು ಮುಚ್ಚಿ ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೊಂಡಿದ್ದೇನೆ. ನಂತರ ಕೊನೆಯಲ್ಲಿ ಇದಕ್ಕೆ ತುಪ್ಪ, ಜೀರಿಗೆ, ಸಾಸಿವೆ, ಇಂಗು, 1 ಕೆಂಪು ಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಕೊಟ್ಟಿದ್ದೇನೆ. ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ರುಚಿಕರವಾದಂತಹ ಬೇಳೆ ರಸಮ್ ಇಲ್ಲ ಟೊಮೆಟೊ ರಸಮ್ ರೆಡಿಯಾಗಿದೆ. ಊಟದೊಟ್ಟಿಗೆ ಒಂದೇ ಅಲ್ಲದೆ ಈ ರಸಮನ್ನು ಟೀ, ಕಾಫಿ ಥರ ಸಂಜೆ ಹೊತ್ತಿಗೆ ಸ್ವಲ್ಪ ಉಗುರು ಬಿಸಿಯಾಗಿ ಮಾಡಿಕೊಂಡು ಕುಡಿಬೋದು. ನಾಲ್ಗೆ ರುಚಿ ಕೆಟ್ಟಾಗೆಲ್ಲ, ಜ್ವರ ಬಂದಾಗೆಲ್ಲ ಈ ರಸಮನ್ನು ದಿಢೀರಂತ ಮಾಡ್ಬೋದು. ಏನೇ ಕಷ್ಟದ ಕೆಲಸ ಇಲ್ಲ, ಇದಕ್ಕೆ ಇರೋದ್ರಲ್ಲೇ ಸುಲಭ ಮತ್ತು ಅಷ್ಟೇ ರುಚಿಯಾಗಿಯೂ ಕೂಡ ಇರುತ್ತೆ. ಖಂಡಿತ ನೀವು ಮಾಡಿ ನೋಡ್ಬೋದು. ತುಂಬ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕಿ ಅಡುಗೆ ಮಾಡಿದಾಗ ರುಚಿ ಅಂತ ಅನಿಸುತ್ತೆ. ಆದರೆ ಈ ರೀತಿ ಸಿಂಪಲ್ ಆದ ಅಡುಗೆಗಳೇ ನಮಗೆ ಹೆಚ್ಚು ಇಷ್ಟ ಆಗೋದು. ನೀವು ಟ್ರೈ ಮಾಡಿ ನೋಡಿ. ಇದೇ ರೀತಿಯ ಹೊಸ ಅಡುಗೆ ನೋಡಲಿಕ್ಕೆ ಪರಿಶ್ರಮ ಕಿಚನನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ಧನ್ಯವಾದಗಳು.